ಕಾಲೇಜು ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿಗೆ ಪರಿಷತ್ ಸದಸ್ಯ ಚೆನ್ನಿರಾಜ ಹಟ್ಟಿಹೊಳ್ಳಿ ಚಾಲನೆ. ಅಥಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಬಡ ರೈತರ ಮಕ್ಕಳು ವಿದ್ಯಾರ್ಜನೆ ಮಾಡುತ್ತಿದ್ದು, ಅವರಿಗೆ ಸುಸಜ್ಜಿತ ಆಟದ ಮೈದಾನ ನಿರ್ಮಾಣ ಮಾಡುವುದರಿಂದ ಶೈಕ್ಷಣಿಕ ಗುಣಮಟ್ಟದ ಜೊತೆಗೆ ಶಾರೀರಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಲು ಸಾಧ್ಯವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಚೆನ್ನಿರಾಜ ಹಟ್ಟಿಹೊಳ್ಳಿ ಹೇಳಿದರು. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ವಿಧಾನ ಪರಿಷತ್ ಸದಸ್ಯ ಚೆನ್ನಿರಾಜ ಹಟ್ಟಿಹೊಳ್ಳಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಚಿದಾನಂದ ಸವದಿ ಅವರು ಆಟದ ಮೈದಾನದ 15 ಲಕ್ಷ ರು.ಗಳ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸನ್ 2023-24ನೇ ಸಾಲಿನ ಶಾಸಕರ ಸ್ಥಳೀಯ ಅನುದಾನದಡಿಯಲ್ಲಿ ಅಥಣಿ ಪಟ್ಟಣದ ಕಾಲೇಜು ಮೈದಾನದಲ್ಲಿ ಪೇರ್ಸ್ ಅಳವಡಿಕೆ ಕಾಮಗಾರಿಗೆ 15 ಲಕ್ಷ ಹಾಗೂ ತಾಲೂಕಿ ಅಡಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳ ಅನುಕೂಲಕ್ಕಾಗಿ ಅಭಿವೃದ್ಧಿಗಾರಿ 20 ಲಕ್ಷ ರು.ಗಳ ಕಾಮಗಾರಿ ಕೈಗೊಳ್ಳಲಾಗಿದೆ. ಅಥಣಿ ಮತಕ್ಷೇತ್ರದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಮಾರ್ಗದರ್ಶನದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಸಮಗ್ರ ಅಭಿವೃದ್ಧಿ ಮಾಡಲಾಗುವುದು ಎಂದು ಹೇಳಿದರು. ಈ ವೇಳೆ ಶಾಸಕ ಲಕ್ಷ್ಮಣ ಸವದಿ ಅವರ ಸುಪುತ್ರ ಹಾಗೂ ಯುವ ನಾಯಕ ಚಿದಾನಂದ ಸವದಿ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಅಧ್ಯಯನದ ಜೊತೆಗೆ ಶಾರೀರಿಕವಾಗಿಯೂ ಬಲಗೊಳ್ಳಬೇಕು. ಎಷ್ಟು ಶಿಕ್ಷಣ ಮುಖ್ಯವೋ ಅಷ್ಟೇ ಶಾರೀರಿಕ ಹಾಗೂ ಮಾನಸಿಕ ಬಲವರ್ಧನೆ ಮುಖ್ಯವಾಗಿದೆ. ಅಥಣಿ ಮತಕ್ಷೇತ್ರದಲ್ಲಿ ಪರಿಷತ್ ಸದಸ್ಯ ಚೆನ್ನಿರಾಜ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನು ಕಲ್ಪಿಸಿದ್ದು ಜನರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಈ ವೇಳೆ ಸಲಹಾ ಸಮಿತಿ ಸದಸ್ಯರಾದ ಸುನೀಲ ಪವಾರ, ಬಸು ಬಾವಣ್ಣವರ, ಅರುಣ ಯಲಗುದ್ರಿ, ಸುರೇಶ ಇಚಾರೆ, ಗೌರೀಶ ಮಠಪತಿ, ಪ್ರಾಂಶುಪಾಲ ವಿಲಾಸ ಕಾಂಬಳೆ, ಪ್ರವೀಣ ತುಬಚಿ, ಎಸ್ಬಿ ಅಂಬಿ, ಮುಖಂಡ ಅಲ್ತಾಫ್ ಕಡಿಕರ್ ಸೇರಿದಂತೆ ಅನೇಕ ಗಣ್ಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪೂರ್ವಿ ಈ ಕಾಲೇಜಿನ ಆವರಣದಲ್ಲಿ ವಿಶೇಷವಾಗಿ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸುಮಾರು 15 ಲಕ್ಷ ರೂಪಾಯಿ ಅನುದಾನದಡಿಯಲ್ಲಿ ಪೇವರ್ಸ್ ಅಳವಡನೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. ಅದೇ ರೀತಿ ಬಸವೇಶ್ವರ ದೇವಸ್ಥಾನದ ಅಡಾಲಟ್ಟಿ ಅಲ್ಲಿ ಕೂಡ ಆವರಣದಲ್ಲಿ ಅಲ್ಲಿ ಭಕ್ತಾದಿಗಳ ಒಂದು ಅನುಕೂಲಕ್ಕಾಗಿ ಸುಮಾರು 20 ಲಕ್ಷದ ಒಂದು ವೆಚ್ಚದಲ್ಲಿ ಅಲ್ಲೂ ಕೂಡ ಪೇವರ್ಸ್ ಅಳವಡನೆ ಕಾಮಗಾರಿಗಳಿಗೆ 2 ಕಾಮಗಾರಿಗಳಿಗೆ ಚಾಲನೆ ನೀಡಲಿಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ಈ ಭಾಗದಲ್ಲಿ ಲಕ್ಷ್ಮಣ ಸವದಿಯವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ನಾನು ಬರಬೇಕಾದ್ರೆ ಅನೇಕ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೇಳ್ತಾ ಬಂದೆ. ಈ ಒಂದು ಪದವಿ ಪೂರ್ವ ಕಾಲೇಜು ಎಲ್ಲಿ ನಾವು ನಿಂತಿದ್ದೀವಿ, ಪದವಿ ಕಾಲೇಜು, ಇದು ಅವರ ಒಂದು ವಿಶೇಷ ಪ್ರಯತ್ನ ಹಾಗೂ ಅವರ ಒಂದು ಶಿಕ್ಷಣ ಪ್ರೇಮಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅಥಣಿ ತಾಲೂಕಿಗೆ. ಇದೆಲ್ಲ ಒಂದು ನಾವು ನೋಡ್ತಾ ಇರಬೇಕಂತ ಒಂದು ಉದಾಹರಣೆಗಳು. ಅವರೊಂದು ಮಾರ್ಗದರ್ಶನದಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನದಲ್ಲಿ ನಾವು ಮಾಡೋಣ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವತ್ತು ಅಥಣಿಗೆ ಬಂದು ನಮ್ಗೆ ತುಂಬ ಸಂತೋಷ ಅನಿಸೈತಿ. ಇಲ್ಲಿ ಅಭಿವೃದ್ಧಿ ನೋಡಿ ನಾವು ಕೂಡ ನಮ್ಮ ಏನು ಮತಕ್ಷೇತ್ರ ಇದೆ ಬೆಳಗಾವಿ ತಾಲೂಕಿನಲ್ಲಿ, ಅಲ್ಲೂ ಕೂಡ ಇದೇ ರೀತಿ ಮಾಡಬೇಕಂತ ಇವತ್ತು ಅನೇಕ ವಿಚಾರಗಳನ್ನು ನಾವು ತೆಗೆದುಕೊಂಡು ವಾಪಸ್ ಹೋಗ್ತೀವಿ. ಅದರ ಜೊತೆಗೆ ಇನ್ನೂ ಮುಂದಿನ ದಿನಮಾನದಲ್ಲಿ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮತ ಹಾಕಿದ್ದಾರೆ, ಅವರ ಒಂದು ವಿಶ್ವಾಸಕ್ಕೆ ತಕ್ಕಂತೆ ಅವರ ಕೆಲಸಗಳಿಗೆ ಕೂಡ ಸ್ಪಂದನೆ ನೀಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀವಿ. ಅಥಣಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯ ಸಹೋದರಾಗಿರ್ತಕ್ಕಂಥ ಸನ್ಮಾನ್ಯ ಚೆನ್ನಿರಾಜ ಹಟ್ಟಿಹೊಳ್ಳಿಯವರ ಒಂದು ಪ್ರಯತ್ನದಿಂದ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೇವರ್ಸ್ ಅಳವಡಿಕೆ ಕಾರ್ಯಕ್ರಮದ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದು, ಬಹುಶಃ ಇವತ್ತಿನ ದಿನ ಅವ್ರ ಬಗ್ಗೆ ನಾವು ಎಷ್ಟು ಅಭಿನಂದನೆ ಹೇಳೋದು ಕೂಡ ಕಡಿಮೆ. ಯಾಕಂತಂದರೆ ಇವತ್ತು ಒಂದೇ ಒಂದು ಮಾತಿಗೆ 15 ಲಕ್ಷ ರೂಪಾಯಿ ಅನುದಾನವನ್ನು ಅಥಣಿ ನಗರಕ್ಕೆ ಹಾಗೂ 10 ಲಕ್ಷ ರೂಪಾಯಿ ಅನುದಾನವನ್ನು ಅಡಾಟಿ ಗ್ರಾಮಕ್ಕೆ ನೀಡಿದ್ದಾರೆ. ಅವರಿಗೆ ಸಮಸ್ತ ಅಥಣಿ ಕ್ಷೇತ್ರದ ವತಿಯಿಂದ ತುಂಬ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳಿಗೆ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.